ಈಗಿನ ಕಾಲ ಕಾಂಪಿಟೇಷನ್ ಯುಗ. ಎಲ್ಲರೂ ಎಲ್ಲ ಕೆಲಸವೂ ಬೇಗ ಬೇಗ ಆಯಕ್ಕೂ ಹೇಳಿ ಪ್ರಯತ್ನ ಪಡ್ತಾ ಇರ್ತವೆ. ಹಾಗಾಗಿ ಅವಕ್ಕೆ ಕಾಯಿಲೆ ಪುರ್ಸೊತ್ತಿರ್ತಿಲ್ಲ, ನಿಧಾನಕ್ಕೆ ಮಾಡಲೇ ಆಗುತ್ತಿಲ್ಲ. ಎಲ್ಲವನ್ನು ಬೇಗ ಬೇಗ ಆಯ್ಕು ಹೇಳಿದ ಕೂಡಲೇ ಎಲ್ಲ ಕೆಲಸವೂ ಆಯ್ಕಾಗುತ್ತು. ಅದು ಅಲ್ಲದೆ ಮನೆಯಲ್ಲಿ ಇಬ್ಬರೇ ಇರ್ತವಷ್ಟೇ, ಹೆಚ್ಚಾಗಿ ಪ್ರಾಯದವು ಇರ್ತವು. ಮಕ್ಕಳೆಲ್ಲ ಕೆಲಸಕ್ಕೆ ಹೋಗಿರ್ತವು. ಅಲ್ಲಿ ಕೆಲಸದಲ್ಲಿ ಇದು ಮಾಡಿ ಪೇಟೆಯಲ್ಲಿ ಸೆಟ್ಲಾಗಿರ್ತವು. ಇವು ಮನೆಯಲ್ಲಿ ಸೆಟ್ಲಾಗಿರ್ತವು. ಒಂದು ರಜವೇ ಮಾಡಿಕೊಂಡ್ರೆ ಸಾಕಾಗುತ್ತು. ಅದು ಮಾಡುವಳು ತುಂಬ ಹೊತ್ತು ಬೇಕಾಗುತ್ತು. ಆ ಹೊತ್ತು ತಡವಲೇ ಬೇಕಾಗಿ ತುಂಬ ಹೊತ್ತು ಇಲ್ಲದೆ ಬೇಗ ಬೇಗ ಕೆಲಸಗಳ ಮಾಡೋಕ್ಕಾಗುತ್ತು. ಹಾಗೆ ಆಯಿತಲ್ಲಿ ಎಲ್ಲವೂ ಆಲ್ ಇನ್ ಒನ್, ಎಲ್ಲವೂ ಒಂದರಲ್ಲಿ ಹೇಳಿ ಇದ್ದರೆ ಒಳ್ಳೆಯದು, ಹೇಳಿಯೂ ಜನಾಂಗಕ್ಕೆ ಕಾಣ್ತು. ಹಾಗೆ ಅದರ ನೋಡಿಕೊಂಡು ಹುಡ್ಕೊಂಡು ಹೋಗ್ತಾ ಇರ್ತವೆ. ಈಗ ಉದಾಹರಣೆಗೆ ಚಕ್ಕುಲಿ ಮಾಡುವಂಥದ್ರಲ್ಲಿ ಚಕ್ಕುಲಿ, ಸೇಮೆ ಬೇರೆ ಬೇರೆ ಮಾಡಲಾಗ್ತು. ಹಾಗೆ ಸಣ್ಣ ಚಕ್ಕುಲಿ, ದೊಡ್ಡ ಚಕ್ಕುಲಿ ಮತ್ತು ಬೇರೆ ಬೇರೆ ಮಾಡಲಾಗ್ತು. ಹಾಗೆ ಅದರೊಟ್ಟಿಗೆ ಎಣ್ಣೆ ತಿಂಡಿಗೆ ಬೇರೆ ಬೇರೆ ಎಣ್ಣೆ ತಿಂಡಿಗಳೊಟ್ಟಿಗೆ ದೀಪಗಳ ತಿಂಡಿ ಹೇಳೋ ಲೆಕ್ಕದಲ್ಲಿ ಸೇಮಿಗೆಯನ್ನು ಮಾಡಲಾಗುತ್ತು. ತೆಳ್ಳಗೆ ಸೇಮಿಗೆಯನ್ನದೇ ಮಾಡಲಾಗುತ್ತು. ಅದರ ಹಾಕಿತ್ತು ತಿರುಗಿಸಿದರಾಯ್ತು. ಒಂದು 15-20 ಸೇಮಿಗೆ ಮಾಡಬೇಕಾದ್ರೆ ಸೇಮಿಗೆ ಮುಟ್ಟು ಅದು ಬೇಕುಳಿಲ್ಲ, ಬರೀ ಇದೇ ಸಾಕು. ಇಬ್ಬರಿಗೆ ಎಷ್ಟು ಬೇಕು ಸೇಮಿಗೆ ಅಷ್ಟೊಂದು 10-15 ಸೇಮೆ ಮಾಡಿಕೊಳ್ಳಿದ್ರೆ ಬರೀ ಇದು ಸಾಕು. ಈಗ ಎಣ್ಣೆ ತಿಂಡಿ ಮಾಡುವಂತಹ ಇದರಲ್ಲಿ ಮಾಡಲಾಗುತ್ತು. ಅದು ತುಂಬ ಸುಲಭ ಕೆಲಸವಿದೆ, ಬೇಗ ಬೇಗ ಆಗುತ್ತು. ಹಾಗಾಗಿ ಅದರ ಉಪಯೋಗಿಸಿ ಬೇಗ ಮಾಡಿದರೆ ತುಂಬ ಲಾಯ್ಕ್ ಆಗುತ್ತು. ನಿಮ್ಮದು 2-5 ಜನ ಇದ್ದಲ್ಲಿ ಹಿಂಗೆ ಅದು ಹೇಗೆ ಉಪಯೋಗ ಬತ್ತು ಹೇಳುವಂಥದ್ದರ ಪ್ರಯತ್ನ ಮಾಡಿ ನೋಡಿ, ಹೇಳಿ ಕೇಳಿಕೊಳ್ಳುತ್ತೆ. ಇದು ನನ್ನ ಇಂದ್ರನ ವಿಡಿಯೋ ಆಗಿತ್ತು. ಲೈಕ್ಸ್, ಕಮೆಂಟ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಹೇಳ್ತಾ ನನ್ನ ಅಮಿಕ್ ಪ್ರಪಂಚ ಹೇಳುವಂಥ ಚಾನಲ್ನ ಈ ಸಣ್ಣ ವಿಡಿಯೋ ಇಲ್ಲಿಗೆ ನಿಲ್ಲಿಸುತ್ತೆ. ಎಲ್ಲರಿಗೂ ಹರಿರಾಮ.